ಹಾಯ್ ಎಲ್ರಿಗೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಪ್ಪ ಅಂದರೆ, ಮೀನಾ ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡ್ತಾ ಕೂತ್ಕೊಂಡಿರ್ತಾಳೆ. ಆವಾಗ ಸೂರ್ಯ ಬಂದು, ಇನ್ಮೇಲೆ ನಾನು ಜಾಸ್ತಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಾನೆ. ಆವಾಗ ಮೀನಾ ಏನಕ್ಕೆ ಈ ಥರ ಹೇಳ್ತಾ ಇದ್ದೀರಾ ಅಂದಾಗ, ನಿನ್ನನ್ನು ಸಂತೋಷವಾಗಿ ಇಟ್ಕೋಬೇಕು, ನೀನು ತುಂಬ ರಿಚ್ ಆಗಿರಬೇಕು, ಈ ಮನೆಯಲ್ಲಿ ರೋಹಿಣಿ ಮತ್ತು ಶ್ರುತಿಗೆ ಸಿಗೋ ಮರ್ಯಾದೆ ನಿನಗೆ ಸಿಗ್ತಾ ಇಲ್ಲ, ಅವರು ತುಂಬ ರಿಚ್ ಇದ್ದಾರೆ ಅಂತ ಶಾಂತಿ ಅವಳಿಗೆ ಮರ್ಯಾದೆ ಕೊಡ್ತಾಳೆ, ನಿನ್ನನ್ನು ತುಂಬ ಕಡೆಗಣಿಸ್ತಾಳೆ ಅಂತಾನೆ. ಆವಾಗ ಮೀನಾ ಅದು ಇದಿದೆ ಅಲ್ವಾ ಬಿಡಿ ಅಂತ ಹೇಳ್ತಾಳೆ. ಆವಾಗ ಸೂರ್ಯ ಇಲ್ಲ, ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಸ್ನಾನಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ, ಬಟ್ಟೆ ಎಲ್ಲ ರೆಡಿ ಮಾಡಿದ್ದೀನಿ, ಆದರೆ ಬಿಸಿನೀರು ಮಾತ್ರ ಇಲ್ಲ ಅಂತಾನೆ. ಆವಾಗ ಸೂರ್ಯ ಯಾಕೆ ಇಲ್ಲ ಅಂತ ಕೇಳಿದಾಗ, ನಾನು ಹೊರಗಡೆ ಬಾತ್ರೂಮಲ್ಲಿ ಸ್ನಾನ ಮಾಡಿದೆ, ಅಲ್ಲಿ ಬಿಸಿನೀರು ಇಲ್ಲ, ತಣ್ಣೀರು. ಆವಾಗ ಸೂರ್ಯನಿಗೆ ಸಿಟ್ಟು ಬರುತ್ತೆ, ನೀನು ಯಾಕೆ ಹೊರಗಡೆ ಸ್ನಾನ ಮಾಡೋಕ್ಕೆ ಹೋದೆ ಅಂತ ಕೋಪಗೊಂಡು ಶಾಂತಿ ಹತ್ರ ಕೇಳೋಕ್ಕೆ ಹೋಗ್ತಾನೆ. ಸೂರ್ಯ ಸೀದಾ ತನ್ನ ರೂಮ್ಗೆ ಹೋಗಿ ಬಾಗ್ಲು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ರೂಮ್ ಬಾಗ್ಲ ಕೀನ ಹಾಕ್ಕೊಂಡು ಸೀದಾ ಹೋಗಿಬಿಡ್ತಾನೆ. ಅಷ್ಟರಲ್ಲಿ ಶಾಂತಿ ಮೀನನ್ನು ಬೈದು, ಯಾಕೆ ಇನ್ನೂ ತಿಂಡಿ ಹಾಕಿಲ್ಲ, ತಿಂಡಿ ಮಾಡೋಕ್ಕಾಗಲ್ವಾ ಅಂದಾಗ ಮೀನಾ ಎಲ್ರಿಗೂ ತಿಂಡಿ ಬಡಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಮನೋಜ, ಯಾಕಮ್ಮ ಇವಳು ಗಟ್ಟಿ ಚಟ್ನಿ ಮಾಡಿಲ್ಲ, ನೀರು ಚಟ್ನಿ ಮಾಡಿದಾಳೆ, ನನಗೆ ಗಟ್ಟಿ ಚಟ್ನಿ ಇಷ್ಟ ಅಂತ ಹೇಳಿದಾಗ ಮೀನಾ ಇವರಿಗೆ ತುಂಬ ನೀರು ಚಟ್ನಿನೇ ಇಷ್ಟ ಅಂತ ಹೇಳ್ತಾಳೆ. ಆವಾಗ ಶಾಂತಿ ಅವಳಿಗೆ ಚೆನ್ನಾಗಿ ಬೈತಾಳೆ. ಮೀನಾ ತುಂಬಾ ಅಳ್ತಾ ಇರಬೇಕಾದ್ರೆ ಸೂರ್ಯ ಬಂದು, ಯಾಕೆ ಅಳ್ತಾ ಇದೆಯಾ, ಯಾರು ನಿನ್ಗೇನಂದ್ರು ಅಂತ ಕೇಳ್ತಾನೆ.